ನಮಸ್ಕಾರ. ಹಾಸನ ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲೆಯ ಪ್ರಮುಖ ಸುದ್ದಿಗಳ ನೋಡೋದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ವಿರೋಧ ಬೆನ್ನಲ್ಲೇ ಹಿಂದೂ ಮುಸ್ಲಿಂ ಎಂದು ಬೇರ್ಪಡಿಸುವುದು ಸೂಕ್ತವಲ್ಲ. ಬಾನು ಮುಷ್ತಾಕ್ಗೆ ಬೆಂಬಲ ವ್ಯಕ್ತಪಡಿಸಿದ ರೇವಣ್ಣ. ಮಾತನಾಡುವವರು ಮಾತಾಡಲಿ, ಸೂಕ್ತ ವೇದಿಕೆಯಲ್ಲಿ ಮಾತನಾಡುತ್ತೇನೆ. ಭೋಗ ಪ್ರಶಸ್ತಿ ಪುರಸ್ಕೃತೆ ಬಾನು ಮುಷ್ತಾಕ್ ಪ್ರತಿಕ್ರಿಯೆ. ಲೋಕಸಭೆ ಚುನಾವಣೆಯಲ್ಲಿ 52 ಕೋಟಿ ಹಣ ಹಂಚಿಕೆ ಆರೋಪ. ಸಂಸದ ಶ್ರೇಯಸ್ ಪಟೇಲ್ ವಿರುದ್ಧ ಸಿಬಿಐಗೆ ದೂರು. ವಕೀಲ ದೇವರಾಜೇಗೌಡರಿಂದ ಕಾನೂನು ಸಮರ. ಹೊಸ ಟೆಂಡರ್ನಿಂದ ಅನ್ಯಾಯ, ಲಾರಿ ಮಾಲೀಕರು ಚಾಲಕರ ಮುಷ್ಕರ. ಪ್ರತಿಭಟನಾಕಾರರ ಮನವೊಲಿಸಿದ ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್. ಬೇಲೂರು ತಹಶೀಲ್ದಾರ್ ಅವರ ನಾಯಕ ಏಕೆ ಆರೋಪಿಸುವ ಕ್ರಮ ತಪ್ಪು. ಉಮೇಶ್ ತಮ್ಮ ಹೇಳಿಕೆ ವಾಪಸ್ ಪಡೆಯಬೇಕು. ತಾಲೂಕು ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳು ಆಗ್ರಹ. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಚಾರ. ಈ ಬಗ್ಗೆ ಪ್ರತಾಪ್ ಸಿಂಹ ಯತ್ನಾಳ್ ಆಕ್ಷೇಪ ಎತ್ತಿರುವುದು ಖಂಡನೀಯ. ಕಾಂಗ್ರೆಸ್ ಮುಖಂಡ ಭರಮಾಸೆ ರಂಗಸ್ವಾಮಿ ಕಿಡಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ತುಂಬಿದೆ. ಈಗಲಾದರೂ ಹಾಸನ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಲಿ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಗ್ರಹಿಸಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಅಭಿವೃದ್ಧಿ ಕುಂಠಿತವಾಗಿದ್ದು ಈಗಲಾದರೂ ಕೆಲಸ ಮಾಡಲಿ ಎಂದು ಆಶಿಸುತ್ತೇನೆ ಎಂದರು. 4 ವರ್ಷದಿಂದ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ಮಾಡಿಲ್ಲ ಎಂದು ದೂರಿದರು. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರಿಗೆ ವಿರೋಧ ವಿಚಾರವಾಗಿ ಮಾತನಾಡಿದ ರೇವಣ್ಣ, ನಮ್ಮ ಜಿಲ್ಲೆಯ ಮಹಿಳೆ ಹೋರಾಟಗಾರ್ತಿ ಉದ್ಘಾಟನೆ ಮಾಡಲಿ, ನನಗೆ ಸಂತೋಷ ಇದೆ. ಇದರಲ್ಲಿ ಹಿಂದೂ ಮುಸ್ಲಿಂ ಭೇದ ಭಾವ ಮಾಡಬಾರದು ಎಂದರು. ಹಿಂದೂ ಮುಸ್ಲಿಂ ಎಂದು ಬೇರ್ಪಡಿಸುವುದು ಸೂಕ್ತವಲ್ಲ. ಯಾರಾದರೂ ವಿರೋಧ ಮಾಡಲಿ, ಹಿಂದೂ ಮುಸ್ಲಿಂ ಯಾವುದೂ ಇಲ್ಲ. ನಾವೆಲ್ಲ ಒಂದೇ ಭಾರತೀಯರು. ನನಗೆ ಈ ತರಹದ ಭಾವನೆ ಇಲ್ಲ. ನಾನು 25 ಕೋಟಿ ಖರ್ಚು ಮಾಡಿ ಮುಸ್ಲಿಂ ಏರಿಯಾದಲ್ಲಿ ರಸ್ತೆ ಮಾಡಿಸಿದ್ದೇನೆ. ನಾನು ಓಟಿಗಾಗಿ ರಸ್ತೆ ಮಾಡಲಿಲ್ಲ. 40 ವರ್ಷದಿಂದ ಕಾಂಗ್ರೆಸ್ ಏಕೆ ಮಾಡಲಿಲ್ಲ? ಶಾಸಕನಾಗಿ ನನ್ನ ಜವಾಬ್ದಾರಿ ಓಟು ಕೊಡಲ್ಲ ಅಂತ ಕೆಲಸ ಮಾಡದೇ ಇರಲಾಗುತ್ತಾ? ನನ್ನ ಜೀವನ ಇರುವವರೆಗೂ ಜಿಲ್ಲೆಯ ಜನತೆಯನ್ನ ಮರೆಯಲು ಆಗುಲ್ಲ. ರಾಜಕೀಯದಲ್ಲಿ ಏಳು ಬೀಳು ಇದ್ದೇ ಇರುತ್ತೆ. ಜಿಲ್ಲೆಯ ಮಹಿಳೆಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅವರು ಹೋರಾಟ ಮಾಡಿಕೊಂಡು ಬಂದಿರುವವರು. ಬಾನು ಮುಷ್ತಾಕ್ ಅವರು ದೇವೇಗೌಡರ ಕಾಲದವರು. ಇದರಲ್ಲಿ ರಾಜಕೀಯ ಎಲ್ಲ ಬಿಟ್ಟಾಕಿ ಇದಕ್ಕೆಲ್ಲ ವಿರೋಧ ಮಾಡಬಾರದು ಎಂದರು. ಅಬ್ದುಲ್ ಕಲಾಂ ರಾಷ್ಟ್ರಪತಿ ಆಗಿರ್ಲಿಲ್ವೇ? ದೇವೇಗೌಡರು ಅವರನ್ನ ಹೇಗೆ ನಡೆಸಿಕೊಂಡ್ರು ಎಂದರು. ಇನ್ನು ಧರ್ಮಸ್ಥಳದ ವಿಚಾರವಾಗಿ ಮಾತನಾಡಿದ ಅವರು, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರದ ಪ್ರಶ್ನೆಗೆ ಧರ್ಮಸ್ಥಳದ ವಿಷಯದ ಬಗ್ಗೆ ಈಗ ಹೇಳಲ್ಲ. ರಾಜ್ಯ ಸರ್ಕಾರ ತನಿಖೆ ನಡೆಸುತ್ತಿದೆ. 2 ಸರ್ಕಾರಗಳು ಒಬ್ಬರ ಮೇಲೊಬ್ಬರು ಆರೋಪ ಮಾಡಿಕೊಳ್ಳುತ್ತಿದ್ದಾರೆ. ಧರ್ಮಸ್ಥಳದ ಬಗ್ಗೆ ನಮಗೆ ಆದ ಗೌರವವಿದೆ. ಕೆಲವರು ಅದರ ಶಕ್ತಿ ಹಾಳು ಮಾಡಲು ಹೋಗಿದ್ದಾರೆ. ಸರ್ಕಾರ ಅದಕ್ಕೆ ಅವಕಾಶ ಕೊಡಬಾರದಿತ್ತು ಎಂದು ನುಡಿದರು. ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳವನ್ನು ಸರಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. ರಾಜಕೀಯ ಮಾಡದೆ ಎಲ್ಲರನ್ನೂ ಸಮನಾಗಿ ನಡೆಸಿಕೊಂಡು ಬಂದಿದ್ದಾರೆ. ತಪ್ಪು ಮಾಡಿದಾಗ ಧರ್ಮಸ್ಥಳಕ್ಕೆ ಬಂದು ಸತ್ಯ ಮಾಡಿ ಅಂತಾರೆ. ನಾನು ಆಣೆ ಮಾಡಿರುವುದನ್ನು ನೋಡಿದ್ದೇನೆ. ಮಂಜುನಾಥ ಸ್ವಾಮಿಗೆ ಅಪಾರ ಶಕ್ತಿ ಇದೆ. ಆ ದೇವರ ಶಕ್ತಿ ಬಗ್ಗೆ ಮಾತನಾಡುವ ಶಕ್ತಿ ಇಲ್ಲ ಎಂದು ಹೇಳಿದರು. ಹಿಂದೂ ಮುಸ್ಲಿಂ ಎಲ್ಲ ಇದು ಅಂತ ಒಂದು ಇದನ್ನೇ ಮಹಾತ್ಮ ಗಾಂಧಿಯರಿದ್ದು ಇದು ಮಾಡೋರು ಅಲ್ವಾ ಸರ್? ಎಲ್ಲ ಹಿಂದಿನ ನಾಯಕರು. ಈಗ ನಾವು ಮುಸಲ್ಮಾನರನ್ನೇ ಬೇರ್ಪಡಿಸೋದು, ಇವರು ಬೇರ್ಪಡಿಸೋದು, ಅದು ಇದು ಬೇರ್ಪಡಿಸೋದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ. ನಮ್ಮ ನೋಡಪ್ಪ, ಯಾರು ವಿರೋಧ ಮಾಡಿಕೊಳ್ಳಿ, ನಾನಂತೂ ಅದಕ್ಕೆ ನನ್ನ ಸ್ಪಷ್ಟವಾಗಿ ಹೇಳ್ತೀನಿ. ನಾವೆಲ್ಲ ಒಂದು ಸಮಾಜದಲ್ಲಿ ಅಲ್ಲಿ ಮುಸ್ಲಿಮ್ಸ್ ಅವರೇ ಅಂತೇಳಿ ನಾನೇನು ಓಟ್ಗೋಸ್ಕರ ಮಾಡಿಲ್ಲ. ನಾನು ಓಟ್ಗೋಸ್ಕರ ಮಾಡಬೇಕು ಅನ್ನೋದಲ್ಲ ನನಗೆ ಉದ್ದೇಶ. 25 ಕೋಟಿ 5 ಕೋಟಿ 2 ಬ್ರಿಡ್ಜ್ ಮಾಡಿಸ್ತೇ ಅಲ್ಲಿ, ಗೊತ್ತಾಯ್ತಾ? ಇವತ್ತಲ್ಲಿ 500 ರೂಪಾಯಿ ಇರೋ ಸೈಟ್ ವ್ಯಾಲ್ಯೂ 5,000 ಆಯಿತು. 500 ರೂಪಾಯಿ ಇರೋ ಸೈಟ್ ವ್ಯಾಲ್ಯೂ ಇವತ್ತು 5,000 ಆಯಿತೆ. ಯಾಕೆ ಮಾಡಿಲ್ಲ? 40 ವರ್ಷದಿಂದ ಕಾಂಗ್ರೆಸ್ ನಾನು ಬೇಡ ಅಂತ ಇಟ್ಕೊಂಡಿದ್ದ. ಶಾಸಕನಾಗೂ ಕೆಲಸ ಮಾಡಿದ್ದೀನಿ. ದೇವೇಗೌಡರಿಗೂ ಈ ಜಿಲ್ಲೆ ರಾಜಕೀಯ ಶಕ್ತಿ ಕೊಟ್ಟಂಥ ಜಿಲ್ಲೆ. ಇದನ್ನು ನಾವು ಜಿಲ್ಲೆ ಜನತೆನ ಮರೆಯೋಕ್ಕಾಗಲ್ಲ. ನನ್ನ ಜೀವನ ಇರೋವರೆಗೂ ರಾಜಕೀಯದಲ್ಲಿ ಏಳು ಬೀಳಿರ್ತದೆ. ನಾನಿಂತೂ ಈ ಜಿಲ್ಲೆಯ ಜನ ಇದನ್ನು ನನ್ನ ಜೀವನ ಇರೋವರೆಗೆ ನನ್ನ ಕೈಲಾದಷ್ಟು ಸೇವೆ ಮಾಡ್ತೀನಿ. ನಾನು ಆ ಸಮಾಜ ಈ ಸಮಾಜ ಅನ್ನೋದು ನನಗೆ ಓಟ್ ಕೊಡ್ತಾರೋ ಬಿಡ್ತಾರೋ ಅದು ಸಂಬಂಧ ಇಲ್ಲ. ನನ್ನ ಕರ್ತವ್ಯ ಒಬ್ಬ ಶಾಸಕನಾಗಿ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಏನು ಅವತ್ತು ಇದು ಮಾಡಿದ್ದೀನಿ ಅದಕ್ಕೆ ನಡ್ಕೊತೀನಿ ಅಷ್ಟೇ. ಬಾಕಿ ವಿಷಯ ನಾನು ಈಗ ಜಿಲ್ಲೆ ಒಬ್ಬ ಮಹಿಳೆ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಸರ್ಕಾರ ಮಾಡಲಿ ಬಿಡಿ. ನನಗೀಗ ಪಾದಯಾತ್ರೆ ಗಿದಯಾತ್ರೆ ಮಾಡೋವಂಥ ಶಕ್ತಿ ಇಲ್ಲ. ನಮ್ಮ ಪಾರ್ಟಿಯವ್ರಿದ್ರು ಪಾದಯಾತ್ರೆ ಮಾಡೋ ಶಕ್ತಿ ಇದ್ದು ಅವ್ರು ಹೋಗೋರಿದ್ದರೆ ಹೋಗಿ ಮಾಡಲಿ, ನಮ್ಮದೇನಂತೆ. ನಾನು ಈಗಿನ ಸನ್ನಿವೇಶದಲ್ಲಿ ಹೆಚ್ಚಿಗೆ ನಾನು ಹೇಳೋಕ್ಕೆ ಹೋಗಲ್ಲ. ಒಂದು
ಧರ್ಮ ಕ್ಷೇತ್ರದಲ್ಲಿ ಒಂದು ಹಿಂದಿಂದ ನಡ್ಕೊಂಬಂತ ಇರೋದಕ್ಕೆ ನಾವು ಅದನ್ನೆಲ್ಲ ಕೈ ಹಾಕಬಾರ್ದು ಅಂತ ನಾನು ಎರಡೂ ರಾಜಕೀಯ ಪಕ್ಷಗಳಿಗೆ ಮನವಿ ಮಾಡ್ತೀನಿ. ಅದ್ರ ಮೇಲೆ ಅವ್ರಿಗೆ ಬಿಟ್ಟಿದ್ದು. ಮಾತನಾಡುವವರು ಮಾತನಾಡಲಿ, ಸೂಕ್ತ ವೇದಿಕೆಯಲ್ಲಿ ನಾನು ಈ ಬಗ್ಗೆ ಮಾತನಾಡುತ್ತೇನೆ ಎಂದು ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಬಾನು ಮುಷ್ತಾಕ್ ಹೇಳಿದ್ದಾರೆ. ದಸರಾ ಉದ್ಘಾಟನೆಗೆ ತಮ್ಮ ಆಯ್ಕೆ ವಿರೋಧ ವಿಚಾರವಾಗಿ ಮಾತನಾಡಿದ ಅವರು, ಯಾರು ಏನು ಮಾತನಾಡುತ್ತಾರೋ ಮಾತನಾಡಲಿ, ನಾನು ಸೂಕ್ತ ಸಮಯದಲ್ಲಿ ಮಾತನಾಡುತ್ತೇನೆ. ಈ ಹಿಂದೆ ನಾನು ಏನು ಮಾತನಾಡಿದ್ದೇನೆ ಎಂದು ಸರಿಯಾಗಿ ತಿಳ್ಕೊಂಡು ಮಾತನಾಡಲಿ. ಯಾರೋ ವಿರೋಧ ಮಾಡಿದ್ರೆ ನಾನು ಉತ್ತರ ಕೊಡಬೇಕಾ? ಇದರ ಬಗ್ಗೆ ನಾನು ವಿವರವಾಗಿ ಮಾತಾಡ್ತೀನಿ ಎಂದಿದ್ದಾರೆ. ಸದ್ಯ ವಿರೋಧ ಮಾಡುವ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡುವುದಿಲ್ಲ. ವಿರೋಧ ಮಾಡುವವರು ಮಾಡಲಿ, ಅದು ಅವರ ಸ್ವಾತಂತ್ರ್ಯ. ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ. ನಾನು ಸೂಕ್ತವಾದ ವೇದಿಕೆಯಲ್ಲಿ ಸಕ್ಷಮವಾಗಿ ಮಾತಾಡ್ತೀನಿ ಎಂದು ತಿಳಿಸಿದರು. ಹಿಂದೆ ಆಗಿಲ್ವೇ? ಇದೇ ವಿಚಾರವಾಗಿ ಮೈಸೂರಿನಲ್ಲಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ದಸರಾ ನಾಡ ಹಬ್ಬ ಯಾವ ಜಾತಿಗೆ ಧರ್ಮಕ್ಕೆ ಸೀಮಿತ ಅಲ್ಲ. ಒಂದು ಧರ್ಮವನ್ನ ಹೊರಗಿಟ್ಟು ದಸರಾ ಮಾಡಲು ಸಾಧ್ಯನಾ? ಮಿರ್ಜಾ ಇಸ್ಮಾಯಿಲ್ ದಿವಾನರಾಗಿ ದಸರಾ ಮಾಡಿಲ್ವಾ? ಡಾಕ್ಟರ್ ನಿಸಾರ್ ಅಹಮದ್ ದಸರಾ ಉದ್ಘಾಟನೆ ಮಾಡಿಲ್ವಾ? ಇದಕ್ಕೆಲ್ಲ ತಕರಾರು ತೆಗೆಯಬಾರದು. ಚಾಮುಂಡಿ ತಾಯಿ ನಂಬುತ್ತಾರೆ, ಬಿಡುತ್ತಾರೆ, ಅದು ಅವರಿಗೆ ಸೇರಿದ್ದು. ಇದು ಊರ ಹಬ್ಬ, ಎಲ್ಲರೂ ಸೇರಿಯೇ ಮಾಡಬೇಕು ಎಂದರು. ಕಳೆದ ಲೋಕಸಭೆ ಚುನಾವಣೆಯಲ್ಲಿ 52 ಕೋಟಿ ಹಂಚಲಾಗಿದೆ. ಪ್ರತಿ ಮತದಾರರಿಗೆ ತಲಾ 500 ರೂಪಾಯಿ ಹಂಚಲಾಗಿದೆ ಎಂಬ ಆರೋಪದ ಬಗ್ಗೆ ಸಂಸದ ಶ್ರೇಯಸ್ ಪಟೇಲ್ ವಿರುದ್ಧ ದೇಶದ ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ ಸಿಬಿಐಗೆ ದೂರು ಕೊಟ್ಟಿದ್ದೇನೆ ಎಂದು ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ತಿಳಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೇರೆಯವರ ಬಗ್ಗೆ ಟೀಕೆ ಮಾಡುವ ಮೊದಲು ನೀವೆಷ್ಟು ಪರಿಶುದ್ಧ ಎಂಬುದನ್ನು ಮೊದಲು ಯೋಚಿಸಿ ಎಂದರು. ಸುಪ್ರೀಂ ಕೋರ್ಟ್ನ ದತ್ತಿ ಆದೇಶದ ಪ್ರತಿಯನ್ನ ದೂರುದಾರ ಮತ್ತು ವಕೀಲ ಪೂರ್ಣಚಂದ್ರ ತೇಜಸ್ವಿ ಅವರು ಶ್ರೇಯಸ್ ಪಟೇಲ್ಗೆ ನೀಡಲು ಹೋದಾಗ ಸಂಸದರು ನೀವು ಅಮೀನಾ ಎಂದು ಕೇಳಿದ್ದು ಸರಿಯಲ್ಲ ಎಂದರು. ಸಂಸದರು ಕಾನೂನು ತಿಳಿದು ಮಾತನಾಡಬೇಕು. ಉದ್ದಟತನದಿಂದ ವರ್ತಿಸುವುದು ಸರಿಯಲ್ಲ. ರಾಜಕೀಯವಾಗಿ ನೀವಿನ್ನೂ ಮೊಳಕೆ ಹಂತದಲ್ಲಿದ್ದೀರಿ. ಅಂಬೆಗಾಲಿಡ್ತಿದ್ದೀರಿ. ಹಿರಿಯ ಸಲಹೆ ಪಡೆದು ಹೆಜ್ಜೆ ಇಡಿ. ನೀವು ಅನಿರೀಕ್ಷಿತ ಎಂಪಿ ಆಗಿರುವವರು ಎಂದು ಟೀಕಿಸಿದರು. ಹೈಕೋರ್ಟ್ನಲ್ಲಿ ಜೆಡಿಎಸ್ನವರು ಸಲ್ಲಿಸಿದ ಅರ್ಜಿ ತಿರಸ್ಕೃತವಾಗಿದ್ದು, ನಾನು ನಿಮ್ಮ ವಿರುದ್ಧ ಮಾಡಿರುವ ಆರೋಪದ ಬಗ್ಗೆ ತನಿಖೆ ನಡೆಸಿ ಎಂದು ನ್ಯಾಯಪೀಠ ಹೇಳಿದೆ. ಇದೇ ವೇಳೆ 1.5 ವರ್ಷದಿಂದ ಜಿಲ್ಲೆಗೆ ನಿಮ್ಮ ಸಾಧನೆ ಏನು ಎಂದು ಪ್ರಶ್ನಿಸಿದ ಅವರು, ಚುನಾವಣೆಯಲ್ಲಿ ನಿಮ್ಮನ್ನ ಗೆಲ್ಲಿಸಲು ಬಂದಿದ್ದವರು ಹೀಗೇಕೆ ಜಿಲ್ಲೆಯ ಅಭಿವೃದ್ಧಿಗೆ ಹಣ ಕೊಡುತ್ತಿಲ್ಲ ಎಂದು ಪ್ರಶ್ನಿಸಿದರು. ಜಿಲ್ಲೆಯಲ್ಲಿ ಮಾಜಿ ಸಚಿವ ರೇವಣ್ಣ ಮತ್ತು ಶ್ರೇಯಸ್ ಪಟೇಲ್ ಅವರ ಕುಟುಂಬಗಳು ಒಂದೇ ನಾಣ್ಯದ 2 ಕರಾಳ ಮುಖಗಳು ಎಂದು ಜರಿದರು. ನಡೆದಂಥ ಒಂದು ಘಟನೆಗಳ ಬಗ್ಗೆ ಅಂದರೆ, ಹಾಸನ ಲೋಕಸಭಾ ಸದಸ್ಯರಾದಂಥ ಶ್ರೀಯುತ ಶ್ರೇಯಸ್ ಪಟೇಲ್ ಅವರಿಗೆ JDS ಪಕ್ಷದ ಪರಾಜಿತ ಅಭ್ಯರ್ಥಿ, ಅಂದರೆ ಲೋಕಸಭೆಗೆ ನಿಂತು ಪರಾಜಿತಗೊಂಡಂಥ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನವರ ಏಜೆಂಟು ಶ್ರೀ ಪೂರ್ಣಚಂದ್ರ ತೇಜಸ್ವಿ ಅವರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಸಮನ್ಸನ್ನು, ಅಂದರೆ ನೋಟಿಸನ್ನು ಜಾರಿ ಮಾಡಲಿಕ್ಕೆ ದಸ್ತಿ ಆರ್ಡರ್ನ ತಗೊಂಡು ಶ್ರೇಯಸ್ ಪಟೇಲ್ ಅವರಿಗೆ ಜಾರಿ ಮಾಡಲಿಕ್ಕೆ ಹೋಗಿದ್ದಾರೆ. ಅಲ್ಲಿ ನಾನು ಯಾಕೆ ಈ ವಿಚಾರವನ್ನು ಸ್ವಲ್ಪ ಸೀರಿಯಸ್ ಆಗಿ ಬಂದು ಮಾತನಾಡ್ತಾ ಇದ್ದೀನಿ ಅಂತಂದರೆ, ಆತನು ಕೂಡ ಒಬ್ಬ ವಕೀಲ. ಅವರೇ ಹೇಳ್ಕೊಂಡಿರೋ ಪ್ರಕಾರ ಸುಮಾರು 26 ವರ್ಷ ಅವರು ಅವರ ವಕೀಲ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಒಬ್ಬ ಹಿರಿಯ ವಕೀಲರಾಗಿ ಮತ್ತು ಹಾಸನ ಜಿಲ್ಲೆಯ ಈ ಬಾರ್ ಅಸೋಸಿಯೇಷನ್ ಇದೆ, ಅಲ್ಲಿ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ನಾನು ಶ್ರೀಯುತ ಲೋಕಸಭಾ ಸದಸ್ಯರಂಥ ಶ್ರೇಯಸ್ ಪಟೇಲ್ ಅವರು ಮಾತಾಡಿದಂಥ ಮಾತುಗಳನ್ನು ಕೂಡ ತಮ್ಮ ಮಾಧ್ಯಮದಲ್ಲಿ ಎಲ್ಲ ಕಡೆ ನೋಡಿದೆ. ನಾನು ಒಂದು 3-4 ಪದಗಳನ್ನು ಬಳಸಿದ್ದಾರೆ. ಅಲ್ಲಿ ಏನು ಪದ ಬಳಸಿದ್ದಾರೆ? ಅಲ್ಲಿ ನೀವೇನು ಅಮೀನೇನ್ರಿ ನನಗೆ ನೋಟಿಸ್ ಜಾರಿ ಮಾಡಲಿಕ್ಕೆ? ಅದಾದ ನಂತರ ಪ್ರೆಸ್ ಮೀಟಲ್ಲಿ ಕುಳಿತುಕೊಂಡು ಫಸ್ಟ್ ಅವರು ಕಾನೂನು ತಿಳ್ಕೊಂಡು ಮಾತಾಡಲಿ, ಹಲವು ಪದಗಳನ್ನು ಉಚ್ಚಾರಣೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ನಾನು ಯಾರು ಸತ್ಯಹರಿಶ್ಚಂದ್ರ ಅನ್ನೋದ್ರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ನಲ್ಲಿ ಅದನ್ನು ನೆಕ್ಸ್ಟ್ ಬರ್ತೀನಿ. ನಾನೀಗ ಅಲ್ಲಿ ದಸ್ತಿ ಆದೇಶ ಏನು ಹೇಳ್ತದೆ ಅಂದರೆ, ಸುಪ್ರೀಂ ಕೋರ್ಟ್ನಲ್ಲಿ ಯಾವ ವ್ಯಕ್ತಿಗೆ ದಸ್ತಿ ಆರ್ಡರ್ ಮಾಡಬೇಕು, ಅಂದರೆ ಸರ್ವ್ ಮಾಡಬೇಕು ಅಂತ ಆದೇಶ ಆದರೆ ಆ ವ್ಯಕ್ತಿ ಎಲ್ಲಿದ್ದಾನೆ ಆ ಸ್ಥಳದಲ್ಲಿ ಆತನಿಗೆ ಜಾರಿ ಮಾಡಬೇಕು ಅನ್ನೋದು ದಸ್ತಿ ಅಂತ, ಅಂದರೆ ಬೈ ಹ್ಯಾಂಡ್ ಸಮನ್ಸು. ಹೊಸ ಟೆಂಡರ್ನಿಂದ ನಮಗೆ ಅನ್ಯಾಯ ಆಗ್ತಿದೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ಬದಲಾವಣೆ ಮಾಡಬೇಕು ಎಂದು ಆಗ್ರಹಿಸಿ ನಗರದ HPCL ಬಳಿ ಲಾರಿ ಚಾಲಕರು ಮತ್ತು ಮಾಲೀಕರು ಇಂದು ಹಮ್ಮಿಕೊಂಡಿದ್ದ ಮುಷ್ಕರ ರದ್ದಾಗಿದೆ. ಸುದ್ದಿ ತಿಳಿದ ಬಳಿಕ ಸ್ಥಳಕ್ಕಾಗಮಿಸಿದ ಸ್ಥಳೀಯ ಶಾಸಕ HP ಸ್ವರೂಪ್ ಪ್ರಕಾಶ್
ಪ್ರತಿಭಟನಾಕಾರರ ಮನವೊಲಿಸಿ ಮುಷ್ಕರ ನಡೆಯದಂತೆ ಮಾಡಿದರು. ಹೊಸ ಟೆಂಡರ್ ಪ್ರತಿಕ್ರಿಯೆಯಿಂದ ಪ್ರಸ್ತುತ ಚಾಲ್ತಿಯಲ್ಲಿರುವ ಲಾರಿ ಮಾಲೀಕರಿಗೆ ಹಾಗೂ ಚಾಲಕರಿಗೆ ಅನ್ಯಾಯವಾಗುತ್ತಿದೆ. ಕೂಡಲೇ ಇದನ್ನು ಸರಿಪಡಿಸಿ ನ್ಯಾಯ ಒದಗಿಸಬೇಕು ಎಂಬುದು ಲಾರಿ ಚಾಲಕರ ಒತ್ತಾಯವಾಗಿತ್ತು. ಇನ್ನು ಈ ಕುರಿತು ಲಾರಿ ಚಾಲಕರ ಮನವೊಲಿಸಿದ ಬಳಿಕ ಮಾತನಾಡಿದ ಶಾಸಕರು, ಎಚ್ಪಿಸಿಎಲ್ಗೆ ಸಂಬಂಧಪಟ್ಟಂತೆ ಲಾರಿ ಚಾಲಕರು ಹಾಗೂ ಮಾಲೀಕರು ಟೆಂಡರ್ ಪ್ರಕ್ರಿಯೆಯಲ್ಲಿ ಕೆಲವು ಸಮಸ್ಯೆಗಳಾಗಿದೆ ಎಂದು ಮುಷ್ಕರ ಹಮ್ಮಿಕೊಂಡಿದ್ರು. ಕಳೆದ ವರ್ಷವಷ್ಟೇ ಕರೆದಿದ್ದ ಟೆಂಡರ್ನಲ್ಲಿ ಸಣ್ಣಪುಟ್ಟ ಲೋಪದೋಷಗಳಾಗಿದೆ ಎಂಬ ಕಾರಣಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿ ಹೊಸ ಟೆಂಡರ್ ಕರೆಯಲು ಮುಂದಾಗಿದ್ರು. ಇದರ ಬಗ್ಗೆ ಈಗಷ್ಟೇ ಸಭೆ ಮಾಡಿ ಅಧಿಕಾರಿಗಳ ಜೊತೆ ಚರ್ಚಿಸಲಾಗಿದೆ. ನಾಳೆ ಬೆಂಗಳೂರಿನಿಂದ ಉನ್ನತ ಮಟ್ಟದ ಅಧಿಕಾರಿಗಳು ಆಗಮಿಸಲಿದ್ದು ಅವರೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು. ಒಂದೇ ವರ್ಷಕ್ಕೆ ಮತ್ತೊಂದು ಟೆಂಡರ್ ಕರೆಯುವುದರಿಂದ ಕಳೆದ ವರ್ಷದ ಟೆಂಡರ್ ನಂಬಿಕೊಂಡು ಹೊಸ ಲಾರಿಗಳನ್ನು ಖರೀದಿ ಮಾಡಿ ಎಚ್ಪಿಸಿಎಲ್ಗೆ ಬಿಟ್ಟಿರುವ ಮಾಲೀಕರಿಗೆ ಹಾಗೂ ಚಾಲಕರಿಗೆ ಅನ್ಯಾಯವಾಗುತ್ತಿದೆ ಎಂಬುದು ಅವರ ಆರೋಪವಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರೊಂದಿಗೆ ಚರ್ಚೆ ನಡೆಸಿ ಸೂಕ್ತ ಪರಿಹಾರ ಕಲ್ಪಿಸುವ ಸಲುವಾಗಿ ಕೆಲಸ ಮಾಡಲಾಗುವುದು ಎಂದರು. ಏನಿವತ್ತು ಎಲ್ಲ ನಮ್ಮ ಟ್ಯಾಂಕರ್ ಮಾಲೀಕರು ಮತ್ತು ಚಾಲಕರು ಎಲ್ಲರೂ ಸೇರಿ ಇವತ್ತು ಮುಷ್ಕರವನ್ನು ಮಾಡ್ತಾ ಇದ್ರು. ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಬಂದು ಅವರ ಕಷ್ಟವನ್ನು ಕೂಡ ಆಲಿಸಿ ಏನು ಚಿಕ್ಕ ಪುಟ್ಟ ಸಮಸ್ಯೆಗಳೇನಾಗಿದೆ ಎಚ್ಪಿಸಿಎಲ್ ಮತ್ತು ಕಂಪನಿಯಿಂದ ಮತ್ತು ನಮ್ಮ ಟ್ಯಾಂಕರ್ ಓನರ್ಗೆ ಇದೆಲ್ಲ ಕೂತು ಒಂದು ಚರ್ಚೆಯನ್ನು ಕೂಡ ಮಾಡಿದ್ವಿ. ನಾಳೆ ಸಂಬಂಧಪಟ್ಟ ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು ಬೆಂಗಳೂರಿನಿಂದ ಬರ್ತಾರೆ. ಏನು ಇವರಿಗೆ ಕಷ್ಟಗಳ ಇದಾಗಿದೆ ಅದನ್ನೆಲ್ಲ ಕೂಡ ಬಗೆಹರಿಸುವಂತ ಕೆಲಸನ ನಾವು ನಾಳೆ ಎಲ್ಲರೂ ಕೂಡ ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿ ಒಂದು ಮುಷ್ಕರನ್ನು ಕೂಡ ಹಿಂದುಪಡೆದಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಟ್ಯಾಂಕರ್ ಮಾಲೀಕರು ಮತ್ತು ಚಾಲಕರ ಪರವಾಗಿ ನಾನು ಕೂಡ ಒಬ್ಬ ಶಾಸಕನ ವೈಯಕ್ತಿಕವಾಗಿ ಬಂದು ಮತ್ತು ಕುಮಾರಣ್ಣ ನಮ್ಮ ಕೇಂದ್ರ ಮಂತ್ರಿ ಕುಮಾರಣ್ಣ ಕೂಡ ಚರ್ಚೆ ಮಾಡಿ ಏನು ಯಾವ ರೀತಿ ಬಗೆಹರಿಸಬಹುದು ಆ ನಿಟ್ಟಿನಲ್ಲಿ ಎಲ್ಲ ಬಗೆಹರಿಸುವಂತ ಕೆಲಸನ ಮಾಡ್ತೀವಿ. ಏನು ಪ್ರಮುಖ ಬೇಡಿಕೆ ಏನಿಲ್ಲ, ಇಲ್ಲಿ ನಮ್ಮ ಟೆಂಡರ್ ಏನು ಕಳೆದ ವರ್ಷದ ಟೆಂಡರ್ ಮುಗಿದು ಈಗ ಹೊಸದಾಗಿ ಟೆಂಡರ್ ಅಂತ ಕರೆದಿದ್ರು. ಎಲ್ಲೊಂದ್ ಕಡೆ ಚಿಕ್ಕ ಪುಟ್ಟ ವ್ಯತ್ಯಾಸದಿಂದ ಟೆಂಡರ್ನ ಕ್ಯಾನ್ಸಲ್ ಮಾಡುವಂತ ಕೆಲಸ ಮಾಡ್ತಾರೆ. ಅದ್ರಲ್ಲೊಂದ್ ಕಡೆ ಚಾಲಕರು ಮತ್ತು ಮಾಲೀಕರು, ಟ್ಯಾಂಕರ್ ಮಾಲೀಕರು ಹೊಸದಾಗಿ ಟ್ಯಾಂಕರ್ನ ಒಂದು ತಗೊಂಡ್ಬಂದು ಇಲ್ಲಿ ಈಗ ಟ್ಯಾಂಕರ್ನ ಹಾಕಿದ್ದಾರೆ. ಹಾಗಾಗಿ ಏನೋ ಚಿಕ್ಕ ಪುಟ್ಟ ವ್ಯತ್ಯಾಸಗಳು ನಡೀತಾ ಇದೆ ಈ ಟೆಂಡರ್ ವಿಚಾರದಲ್ಲಿ. ಶೀಘ್ರದಲ್ಲೇ ನಾಳೆನೇ ಬಗೆಹರಿಸುವಂತ ಕೆಲಸ. ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಅವರು ಒಬ್ಬ ನಿವೃತ್ತ ಮಾಜಿ ಸೈನಿಕರಾಗಿ ದೇಶ ಸೇವೆ ಮಾಡಿ ಬಂದಿದ್ದಾರೆ. ಅವರನ್ನ ಏಕಾಏಕಿ ಆರೋಪಿಸುವ ಕ್ರಮ ನಿಜಕ್ಕೂ ಖಂಡನೀಯ. ಸಾಲು ಮುರಿದ ತಿಮ್ಮಕ್ಕ ಅವರ ದತ್ತುಪುತ್ರ ಉಮೇಶ್ ಅವರು ತಮ್ಮ ಹೇಳಿಕೆ ವಾಪಸ್ ಪಡೆಯಬೇಕು ಎಂದು ತಾಲೂಕು ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳು ಆಗ್ರಹಿಸಿದರು. ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಧರ್ಮರಾಜ್, ನೂತನವಾಗಿ ಆಗಮಿಸಿರುವ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಒಬ್ಬ ನಿವೃತ್ತ ಸೈನಿಕರಾಗಿ ಉತ್ತಮ ಕೆಲಸ ನಿರ್ವಹಿಸಿದ ಹೆಗ್ಗಳಿಕೆ ಹೊಂದಿದ್ದಾರೆ. ಶ್ರೀಧರ್ ಅವರು ಬಂದ ನಂತರ ಸಾರ್ವಜನಿಕರ ದೂರಿನ ಹಿನ್ನೆಲೆ ತಾಲೂಕು ಕಚೇರಿ ಹಿಂಭಾಗದಲ್ಲಿ ಅಸ್ವಚ್ಛತೆಯ ತಾಣವಾಗಿ ದುರ್ವಾಸನೆಯಿಂದ ಕೂಡಿದ ಜಾಗವನ್ನು ಸ್ವಚ್ಛ ಮಾಡಿಸಿದ್ದು ಇಡೀ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದರು. ಬಳ್ಳೂರು ಉಮೇಶ್ ಅವರು ಇಲ್ಲಿ ಸುಮಾರು 800 ಗಿಡ ನೆಡಲಾಗಿತ್ತು, ಕೆಲವುಗಳನ್ನು ನಾಶ ಮಾಡಿದ್ದಾರೆ ಎಂದು ತಹಶೀಲ್ದಾರ್ ಅವರ ಮೇಲೆ ವಿನಾಕಾರಣ ಆರೋಪಿಸುವುದು ಸರಿಯಲ್ಲ. ಒಬ್ಬ ಮಾಜಿ ಸೈನಿಕರಾಗಿ ಉತ್ತಮ ಹೆಸರು ಪಡೆದಿರುವ ವ್ಯಕ್ತಿ ಮೇಲೆ ಆರೋಪಿಸುವ ಮೊದಲು ಪರಿಶೀಲನೆ ನಡೆಸುವುದು ಸೂಕ್ತ. ಆದ್ದರಿಂದ ಉಮೇಶ್ ಅವರು ಕೂಡಲೇ ತಮ್ಮ ಹೇಳಿಕೆ ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿದರು. ನಿವೃತ್ತ ಮಾಜಿ ಸೈನಿಕ ಬೆನ್ನೂರು ನಾಗಭೂಷಣ್ ಮಾತನಾಡಿ, ತಾಲೂಕು ಕಚೇರಿ ಮುಂಭಾಗದಲ್ಲೂ ಕೂಡ ಗಿಡಗಳಿದ್ದು ಅವುಗಳನ್ನು ಆಯಾ ತಹಶೀಲ್ದಾರ್ ಅವಧಿಯಲ್ಲಿ ತೆರವು ಮಾಡಿದ ಬಗ್ಗೆ ಏಕೆ ಮೌನ ವಹಿಸಿದ್ರು ಎಂದು ಪ್ರಶ್ನಿಸಿದರು. ಮುಂದಿನ ದಿನಗಳಲ್ಲಿ ಇಂತಹ ಹೇಳಿಕೆ ನೀಡುವ ಸಂದರ್ಭದಲ್ಲಿ ಸೂಕ್ತ ರೀತಿಯಲ್ಲಿ ಪರಿಶೀಲನೆ ನಡೆಸಬೇಕು. ಕೇವಲ ಹೆದರಿಸುವ ಕೆಲಸ ಮಾಡದೆ ಸಾರ್ವಜನಿಕರ ಕೆಲಸ ಮಾಡುವಂತಹ ನಿಷ್ಠಾವಂತ ಅಧಿಕಾರಿಗಳನ್ನ ತೇಜೋವಧೆ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳಾದ ಉಮೇಶ್, ವೆಂಕಟೇಶ್, ನಾಗರಾಜ್, ಕುಮಾರಣ್ಣ, ಆಂಜನೇಯ, ಎಂಆರ್ ಜಯಣ್ಣ, ಮೋಹನ್ ಕುಮಾರ್, ನಟರಾಜ್, ಜನಾರ್ದನ್, ಹರಿರಾಮದಾಸ್, ಮಹೇಶ್, ಹುಲಿಗೌಡ ಮೊದಲಾದವರು ಹಾಜರಿದ್ದರು. ಈಗ ನಾವು ಇಲ್ಲಿ ತಾಲೂಕು ಆಫೀಸು ಮೊನ್ನೆ ಈ ಥರ ಅರಿತಾ ಇತ್ತು. ಏನೋ ನಮ್ಮ ಬಳ್ಳೂರು ತಿಮ್ಮಕ್ಕ ಮೇಡಮ್ ಮರ ನೆಟ್ಟಿದ್ದಾರೆ ಅಂತ ಕೇಳಿದ್ರು. ಇಲ್ಲೇ ನಾವು ನಿಂತಿದ್ದು, ನಾವು ನಮ್ಮ ನಂಜುಂಡಪ್ಪನವರು ಎಲ್ಲ ನಿಂತಿದ್ದು. ಅವತ್ತೇ ನಾನು ಕೂಡ ಭಾಷಣ ಮಾಡಬೇಕು ಅಂತ ಅನಿಸ್ತು ಪ್ರೆಸ್ಸಲ್ಲಿ. ಬಟ್ ನಾವು ತಿಳ್ಕೊಂಡು ಬೇರೆ ನಾವೇ ಒಂದು ಫಂಕ್ಷನ್ ಮಾಡೋಣ XRB ಆಗಿರೋದ್ರಿಂದ ಅಂತೇಳಿ ನಾವು ಇವತ್ತು ಇಟ್ಕೊಂಡಿದ್ದೀವಿ ಫಂಕ್ಷನ್ನ. ಏನಿಲ್ಲ ಸರ್, ಈಗ ನಮ್ಮ ತಾಲೂಕು ದಂಡಾಧಿಕಾರಿಗಳು ಒಬ್ಬರು ಎಕ್ಸ್ ಸರ್ವಿಸ್ ಮ್ಯಾನ್, ಅವರು ಒಂದು BHM ಆಗಿ ರಿಟೈರ್ಡ್ ಆಗಿ ಬೇಲೂರು ತಾಲೂಕಿಗೆ ನಮ್ಮ ದಂಡಾಧಿಕಾರಿಗಳಾಗಿ ಬಂದಿದ್ದಾರೆ. ಅವರ ಅಂಡರಲ್ಲಿ ಆರ್ಮಿನಲ್ಲಿ ಸುಮಾರು ಎಷ್ಟು ಕಂಪನಿಗಳು, ಸಾವಿರಾರು ಜನ ಕಂಪನಿಗಳು ಅವ್ರ ಕೈ ಕೆಳಗಡೆ ವರ್ಕ್ ಮಾಡಿ ಅವ್ರಿಗೆ ಗೊತ್ತು ನಾವು ಯಾವ ಗಿಡ ಕೀಳಿಸ್ಬೇಕು, ಯಾವ ಗಿಡ ಕೀಳಿಸ್ಬಾರ್ದು. ಅವ್ರ ಮೇಲೆ ಸುಮ್ಮನೆ ಇಲ್ಲಿ ಇದು ಸಲ್ಲದ ಅಪವಾದ ಬಂದಿದೆ. ಮರಗಳನ್ನ ಹಾಕಿದ ತಾಲೂಕಾಧಿಕಾರಿ ಮರ ಕಟ್ ಮಾಡಿ ಎಲ್ಲ ಇದು ಮಾಡಿದ್ರಂತೆ. ಅವರು ಜಿಲ್ಲಾಧಿಪತಿ ಮೇರೆಗೆ ಅವರು ಕ್ಲೀನ್ ಮಾಡಿದ್ದಾರೆ. ಹೊರತು ಇಲ್ಲಿ
ಒಂದು ಪಾರ್ಕಿಂಗ್ಗೆ ಜಾಗ ಇಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿದ್ದಂತೆ, ನೀವೆಲ್ಲ ಇಲ್ಲಿ ಬೇಲೂರು ತಾಲೂಕಿದೆ, ಇಲ್ಲಿ ಎದುರುಗಡೆ ರೋಡಲ್ಲಿ ಆಕ್ಸಿಡೆಂಟ್ ಆಗೋವಂಥ ಸಂಭವ ಇರುತ್ತೆ. ಯಾಕೆಂದರೆ ಎಲ್ಲ ತಾಲೂಕು ಆಫೀಸಿಗೆ ಪೊಲೀಸ್ ಸ್ಟೇಷನ್ ಹತ್ತಿರ ಇದೆ, ಅಲ್ಲಿ ಬರೋದು ಇಲ್ಲಿ ನಿಲ್ಲಿಸ್ಲಿಕ್ಕೆ ಜಾಗ ಇರಲಿಲ್ಲ. ಅವರು ಒಳ್ಳೆಯ ಕೆಲಸ ಮಾಡಿರೋಕ್ಕೆ ಅವ್ರ ಮೇಲೆ ಸುಳ್ಳು ಆಪಾದನೆ ಹೊರಿಸಿದ್ದಾರೆ. ಮತ್ತು ಇನ್ನೂ ಒಂದು ಕಾರಣಕ್ಕೆ ನೀವೆಲ್ಲ ನೋಡುವಾಗ ಇಲ್ಲಿ ಎದುರುಗಡೆ ಎಲ್ಲ ಮರ ಆಗಿತ್ತು. ಆ ಮರಗಳನ್ನು ತೆಗೆಯುವಾಗ ಯಾರೂ ಅಬ್ಜೆಕ್ಷನ್ ಮಾಡಲಿಲ್ಲ. ಹಿಂದುಗಡೆ ಅಲ್ಲಿ ಯಾರೇ ಒಂದು ಹೋಗ್ಲಿಕ್ಕೆ, ಒಂದು ಲೇಡೀಸ್ಗಾಗಲಿ ಒಂದು MC ಆಗಲಿ ಒಂದು ಯೂರಿನ್ ಮಾಡಲಿಕ್ಕೆ ಎಲ್ಲ ಅವ್ಯವಹಾರ ಇದಾಗಿ ಹೋಗಿತ್ತು. ಅಲ್ಲಿ ಅದನ್ನು ನೀಟ್ ಮಾಡಿ ಕ್ಲೀನ್ ಮಾಡಿ ಒಂದು ಒಳ್ಳೆಯ ಒಂದು ಅಧಿಕಾರವನ್ನು ಬೆಳೆಸಲಿಕ್ಕೆ ನಮ್ಮ ತಹಶೀಲ್ದಾರ್ ಸಾಹೇಬರು ಬಂದಿದ್ದಾರೆ. ಅವರು ವಿರುದ್ಧವಾಗಿ ನಮ್ಮೂರಿನ ಹೆಮ್ಮೆಯ ಸಾಹಿತಿ, ಅಂತಾರಾಷ್ಟ್ರೀಯ ಬುಕ್ ಪ್ರಶಸ್ತಿ ವಿಜೇತರಾದ ಬಾನು ಮುಷ್ತಾಕ್ ಅವರು ನಾಡಹಬ್ಬ ಮೈಸೂರು ದಸರಾ ಉದ್ಘಾಟನೆಗೆ ಆಯ್ಕೆಯಾಗಿರುವುದು ನಮ್ಮೆಲ್ಲರಿಗೂ ಸಂತಸ, ಹೆಮ್ಮೆಯ ವಿಚಾರ. ಆದರೆ ಇದರ ಬಗ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ಷೇಪ ಎತ್ತಿರುವುದನ್ನು ಕಾಂಗ್ರೆಸ್ ಮುಖಂಡ ಬನವಾಸಿ ರಂಗಸ್ವಾಮಿ ಖಂಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಾನು ಮುಷ್ತಾಕ್ ಅವರು ಕನ್ನಡದ ಕೀರ್ತಿಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಅವರು ದಸರೆಗೆ ಚಾಲನೆ ನೀಡುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಎಂದರು. ಪ್ರತಾಪ್ ಸಿಂಹ, ಯತ್ನಾಳ್ ಇಬ್ಬರಿಗೂ ಪಕ್ಷದಲ್ಲಿ ಗೌರವ ಇಲ್ಲದಂತಾಗಿದೆ. ಇಂತಹವರು ಬಾನು ಮೇಡಂ ಅವರಿಗೆ ವಿರೋಧ ವ್ಯಕ್ತಪಡಿಸಿರುವುದು ಸರಿಯಲ್ಲ. ದಸರಾ ಹಬ್ಬ ಜಾತಿ ಧರ್ಮ ಎಲ್ಲವನ್ನ ಮೀರಿತು. ಇದರಲ್ಲೂ ಜಾತಿ ಧರ್ಮ ಹುಡುಕುವುದು ನಾಚಿಕೆಗೇಡು. ಕೂಡಲೇ ಅವರಿಬ್ಬರು ಅಸಂಬದ್ಧ ಮಾತುಗಳನ್ನಾಡುವುದನ್ನು ನಿಲ್ಲಿಸಬೇಕು. ನಮ್ಮ ನಾಡಿನ ಸಂಸ್ಕೃತಿ ಸಂಸ್ಕಾರ ಏನೆಂಬುದನ್ನು ತಿಳಿದು ಮಾತನಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸುವುದಾಗಿ ಎಚ್ಚರಿಕೆ ನೀಡಿದರು. ಇದೇ ವೇಳೆ ಹಾಸನ ಜಿಲ್ಲೆಗೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ನೂತನ ಉಸ್ತುವಾರಿಯಾಗಿ ಬಂದಿರುವುದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ಇದರಿಂದ ಪಕ್ಷ ಸಂಘಟನೆಗೆ ಅನುಕೂಲ ಆಗಲಿದೆ. ಮುಂದಿನ ಚುನಾವಣೆಗಳಲ್ಲಿ ಪಕ್ಷದ ಬಲವರ್ಧನೆಗೆ ಅನುಕೂಲ ಆಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಆರಿಫ್, ಚಂದ್ರಶೇಖರ್, ಬೂದೀಶ್, ರಘುದಾಸರ್ ಕೊಪ್ಲು, ವೆಂಕಟೇಗೌಡ, ಅನುಕುಮಾರ್ ಹಾಜರಿದ್ದರು. ನಮ್ಮ ಸರ್ಕಾರದ ಪರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ದಸರಾ ಉದ್ಘಾಟನೆಗೆ ಈ ನಾಡಿನ, ನಮ್ಮ ಈ ಕರ್ನಾಟಕ ರಾಜ್ಯದ, ನಮ್ಮ ಜಿಲ್ಲೆಯ ಒಂದು ಕೆಚ್ಚದ ಹೆಣ್ಣುಮಗಳು ಆದಂಥ ಬಾನು ಮುಷ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆಗೆ ಆಹ್ವಾನವನ್ನು ಮಾಡಿದ್ದಾರೆ. ಇದನ್ನು ನಾನು ಒಬ್ಬ ಹಾಸನದ ಪ್ರಜೆಯಾಗಿ ನಾವೆಲ್ಲ ಮುಖಂಡರುಗಳು ಕೂಡ ತುಂಬ ಹೃದಯದಿಂದ ಅವ್ರನ್ನ ಇದನ್ನು ಸ್ವಾಗತವನ್ನು ಬಯಸ್ತಾ, ನಾನು ನಿನ್ನೆ ಮೊನ್ನೆ TV ಮಾಧ್ಯಮದಲ್ಲಿ ಹಾಗೂ ಪತ್ರಿಕಾ ಹೇಳಿಕೆಯಲ್ಲಿ ನೋಡ್ತಾ ಇದ್ದೆ. ಈ ವಿಚಾರವಾಗಿ ಮೈಸೂರಿನ ಮಾಜಿ ಲೋಕಸಭಾ ಸದಸ್ಯರಾದಂಥ ಪ್ರತಾಪ್ ಸಿಂಹರವರು ಹಾಗೂ ಯತ್ನಾಳ್ರವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಏನಂತ ಹೇಳಿದ್ರೆ, ಇವರು ನಮ್ಮ ಧರ್ಮದವರಲ್ಲ, ನಮ್ಮ ಇವರಲ್ಲ, ಹಾಗಾಗಿ ಇವರು ಮುಸಲ್ಮಾನರಾಗಿದ್ದಾರೆ, ಇವರು ಹೆಸರನ್ನು ಪರಿಗಣಿಸೋದು ಎಷ್ಟು ಸೂಕ್ತ, ಇದು ನಾವು ಸರಿ ಕಾಣೋದಿಲ್ಲ, ಹಾಗೆ ಅಂತೇಳಿ ಹಲವಾರು BJP ಮುಖಂಡರು ಕೂಡ ಇದಕ್ಕೆ, ಈ ಆಯ್ಕೆಗೆ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಮೊದಲನೇದಾಗಿ ಹೇಳುವಂಥದ್ದು, ಪ್ರತಾಪ್ ಸಿಂಹರವ್ರಿಗೂ ಹಾಗೂ ಯತ್ನಾಳ್ರವ್ರಿಗೂ ಸಂಸ್ಕೃತಿ ಅಂದ್ರೇನು, ಸಂಸ್ಕಾರ ಅಂತ ಹೇಳಿದ್ರೆ ಏನು, ಇದು ಎರಡು ಪದಗಳು ಇವರಿಗೆ ನನಗೆ ಗೊತ್ತೇ ಇಲ್ವೇನೋ ಅಂತ ನನ್ನ ಭಾವನೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ವಿರೋಧ ಬೆನ್ನಲ್ಲೇ ಹಿಂದೂ ಮುಸ್ಲಿಂ ಎಂದು ಬೇರ್ಪಡಿಸುವುದು ಸೂಕ್ತವಲ್ಲ. ಬಾನು ಮುಷ್ತಾಕ್ಗೆ ಬೆಂಬಲ ವ್ಯಕ್ತಪಡಿಸಿದ ರೇವಣ್ಣ. ಮಾತನಾಡುವವರು ಮಾತಾಡಲಿ, ಸೂಕ್ತ ವೇದಿಕೆಯಲ್ಲಿ ಮಾತನಾಡುತ್ತೇನೆ. ಬೂಕ ಪ್ರಶಸ್ತಿ ಪುರಸ್ಕೃತೆ ಬಾನು ಮುಷ್ತಾಕ್ ಪ್ರತಿಕ್ರಿಯೆ. ಲೋಕಸಭೆ ಚುನಾವಣೆಯಲ್ಲಿ 52 ಕೋಟಿ ಹಣ ಹಂಚಿಕೆ ಆರೋಪ, ಸಂಸದ ಶ್ರೇಯಸ್ ಪಟೇಲ್ ವಿರುದ್ಧ ಸಿಬಿಐಗೆ ದೂರು, ವಕೀಲ ದೇವರಾಜೇಗೌಡರಿಂದ ಕಾನೂನು ಸಮರ. ಹೊಸ ಟೆಂಡರ್ನಿಂದ ಅನ್ಯಾಯ, ಲಾರಿ ಮಾಲೀಕರು ಚಾಲಕರ ಮುಷ್ಕರ, ಪ್ರತಿಭಟನಾಕಾರರ ಮನವೊಲಿಸಿದ ಶಾಸಕ HP ಸ್ವರೂಪ್ ಪ್ರಕಾಶ್. ಬೇಲೂರು ತಹಶೀಲ್ದಾರ್ ಅವರ ನಾಯಕ ಏಕೆ ಆರೋಪಿಸುವ ಕ್ರಮ ತಪ್ಪು, ಉಮೇಶ್ ತಮ್ಮ ಹೇಳಿಕೆ ವಾಪಸ್ ಪಡೆಯಬೇಕು, ತಾಲೂಕು ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳು ಆಗ್ರಹ. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಚಾರ. ಈ ಬಗ್ಗೆ ಪ್ರತಾಪ್ ಸಿಂಹ, ಯತ್ನಾಳ್ ಆಕ್ಷೇಪ ಎತ್ತಿರುವುದು ಖಂಡನೀಯ. ಕಾಂಗ್ರೆಸ್ ಮುಖಂಡ ಬನವಾಸಿ ರಂಗಸ್ವಾಮಿ ಕಿಡಿ. ಇದಾಗಿತ್ತು ಈ ದಿನದ ಹಾಸನ್ ನ್ಯೂಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ VVC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.